ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 220ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲಿನ ಸಮಗ್ರ ಆರೋಗ್ಯದ ದೃಷ್ಟಿಯಿಂದ ಅದರ ಚಲನಾ ಸಾಮರ್ಥ್ಯವನ್ನು, ಸ್ಥಿರತೆಯನ್ನು, ಬಲವನ್ನು ವೃದ್ಧಿಗೊಳಿಸ್ತಕ್ಕಂತಹ ಅನೇಕ ಆಸನಗಳನ್ನು, ಚಲನೆಗಳನ್ನು ಗಮನಿಸಿದ್ದೀರಾ, ಅಭ್ಯಾಸವನ್ನು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಒಂದು ಕೀಲಿಗೆ ಹಾಗೆಯೇ ನಾವು ವಿಶ್ರಾಂತಿ ನೀಡ್ತಕ್ಕಂಥದ್ದು ಸಹ ಅತಿ ಅಗತ್ಯ. ಅದಕ್ಕೆ ಭಾಳ ಸುಲಭವಾಗಿ ನಾವು ಅಳವಡಿಸ್ಕೊಳ್ಬಹುದಾದಂಥ ವಿಧಾನ ಅಂತ ಹೇಳಿದ್ರೆ, ಮೊದಲನೇದು ತಾವು ಈಗಾಗಲೇ ಗಮನಿಸಿದ್ದೀರ, ಒಂದು ದಿಂಬು ಈ ಥರ ಇಟ್ಕೋಬೋದು, ಅಥವಾ ಒಂದು ಅಥವಾ ಎರಡು ದಿಂಬನ್ನು ಇಟ್ಕೊಂಡು ಮಂಡಿಗಳನ್ನು ಅದರ ಮೇಲೆ ವಿರಮಿಸೋದು, ವಿರಮಿಸಿ ನಿಧಾನಕ್ಕೆ ಈಗ ಮಲ್ಕೊಂಬಿಡೋದು. ಸೊ allow the knee to completely relax. ಇದು ಒಂದು ಭಾಳ ಸುಲಭ ಸಾಧ್ಯವಾದಂತಹ ಒಂದು ವಿಧಾನ. ಇದು ಮಂಡಿಯ ಜೊತೆಗೆ ಕಾಲು, ಇಡೀ ದೇಹ ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತೆ. ಆ ಕಾರಣದಿಂದಾಗಿ ನಾವು ವಿಶೇಷವಾಗಿ ಮಂಡಿಗೆ ಸಂಬಂಧಪಟ್ಟಂತಹ ತೀವ್ರತರವಾದಂಥ ಕೆಲವು ಚಲನೆಗಳನ್ನು ಮಾಡಿದ್ದಾಗ, ರೆಸಿಸ್ಟೆನ್ಸ್ ಎಕ್ಸಸೈಸಸ್, ಪ್ರತಿರೋಧ ಚಲನೆಗಳನ್ನು ಮಾಡಿದಾಗ ನಮ್ಮ ಕ್ವಾಡ್ರಿಸೆಪ್ಸ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಮತ್ತು ಕಾಲಿನ ಸ್ನಾಯುಗಳು, ಗ್ಯಾಸ್ಟ್ರಕ್ನೋಮಿಯಸ್ ಇತ್ಯಾದಿ ಸ್ನಾಯುಗಳೆಲ್ಲ ಸಾಕಷ್ಟು ಶ್ರಮ ವಹಿಸಿರುತ್ತೆ. ನಾವು ಈ ರೀತಿ ಮಲಗಿದಾಗ ನೋಡಿ, ಇವೆಲ್ಲ ಸ್ನಾಯುಗಳು ಆರಾಮಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತೆ. ಅದಕ್ಕೇ ಈ ಒಂದು ಚಲನೆ ಇಲ್ಲಿ ಬಹಳ ಮುಖ್ಯ. ಸುಮ್ಮನೆ ಎರಡು ದಿಂಬು ಇಟ್ಕೊಂಡು ಆರಾಮಾಗಿ ಮಲ್ಕೊಂಬಿಡೋದು. ಯು ಕ್ಯಾನ್ ಜಸ್ಟ್ ರಿಲ್ಯಾಕ್ಸ್. ಸೊ ದಟ್ ಇಲ್ಲಿ ತಾವು ಗಮನಿಸಬೇಕು, ತೊಡೆಯ ಹಿಂಬದಿಯ ಸ್ನಾಯುಗಳು ವಿರಮಿಸಿದೆ, ಮತ್ತು ಕಾಲಿನ ಹಿಂಬದಿಯ ಸ್ನಾಯುಗಳು ವಿರಮಿಸಿದೆ, ಪೃಷ್ಠಗಳು ವಿರಮಿಸಿದೆ, ಮಂಡಿ ವಿರಮಿಸಿದೆ. ತನ್ಮೂಲಕ ಇಲ್ಲಿ ಯಾವುದೇ ಸ್ನಾಯುವಿನ ಮೇಲೆ ಅನಪೇಕ್ಷಿತವಾದಂಥ ಒತ್ತಡ ಇರೋದಿಲ್ಲ. ದೆರ್ ಇಸ್ ನೋ ಅನ್ಡಿಸೈರಬಲ್ ಫೋರ್ಸ್. ಫಾರ್ ದಟ್ ರೀಸನ್ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಹಾಗಾಗಿ ಇದನ್ನು ಮಾಡ್ತಕ್ಕಂಥದ್ದು ಮಂಡಿಯ ಕೀಲಿನ ಒಂದು ದೃಷ್ಟಿಯಿಂದ ಬಹಳ ಅಪೇಕ್ಷಣೀಯ. ಈ ಒಂದು ಸ್ಥಿತಿಯಲ್ಲಿ ಸುಮಾರು 5 ನಿಮಿಷದಷ್ಟು ಕಾಲ ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ವಿರಮಿಸಬೇಕು. ವಿಶ್ರಾಂತ ಸ್ಥಿತಿಯ ಉಸಿರಾಟ ಅಂತ ಹೇಳಿದ್ರೆ, ಉಸಿರು ಒಳಗಡೆ ಹೋಗ್ತಾ ಉದರದ ಭಾಗ ಹಿಗ್ಗುತ್ತೆ, ಉಸಿರು ಹೊರಗಡೆ ಬರುತ್ತಾ ಉದರದ ಭಾಗ ಸಂಕುಚನಗೊಳ್ಳುತ್ತೆ, ಎದೆಯ ಗೂಡು ನಿಶ್ಚಲವಾಗಿ ಇರುತ್ತೆ. ಏಳಬೇಕಾದ್ರೆ ನಿಧಾನವಾಗಿ ಬಲಗಡೆಗೆ ತಿರುಗಿ ಏಳಬೇಕು, ನೇರವಾಗಿ ಕೂತ್ಕೋಬೇಕು. ಇದ್ರ ಜೊತೆಗೇ ಉಪಯುಕ್ತವಾಗಿರ್ತಕ್ಕಂತಹ ಮತ್ತೊಂದು ವಿಶ್ರಾಂತಿ ನೀಡುವ ಆಸನ ಅಂತ ಹೇಳಿದ್ರೆ, ನೇರವಾಗಿ ಕುರ್ಚಿಯ ಮೇಲೆ ಕಾಲುಗಳನ್ನು ವಿರಮಿಸಿ ಮಲ್ಕೋಬೋದು. ಇಟ್ ಕ್ಯಾನ್ ಬಿ ಈವನ್ ಯುವರ್ ಸೋಫಾ ಸೆಟ್. ನೋಡಿ, ಹೀಗೆ ಮಂಡಿ ಆರಾಮಾಗಿ ಇಲ್ಲಿ, ಇಟ್ ಶುಡ್ ಜಸ್ಟ್ ರಿಲ್ಯಾಕ್ಸ್. ಆರಾಮ ಬಿಟ್ಬಿಡಿ. ಡೋಂಟ್ ಹ್ಯಾವ್ ಟು ಹೋಲ್ಡ್ ಎನಿಥಿಂಗ್ ಕ್ಲೋಸರ್, ಜಸ್ಟ್ ರಿಲ್ಯಾಕ್ಸ್. ಇದು ಸಾಧ್ಯ ಇಲ್ಲ ಅಂತಕ್ಕಂಥವರು ದಿಂಬಿನ ಮೇಲೆ ವಿರಮಿಸ್ಬೋದು. ಕೆಲವರಿಗೆ ಇದು ತುಂಬ ಎತ್ತರ ಅನ್ನಿಸ್ಬೋದು ಅಂಥವರು. ಇದು ಬೆನ್ನುಗಂಬ ಮತ್ತು ಕಾಲುಗಳು ಇವೆಲ್ಲಕ್ಕೂ ಸಹ ಬಹಳ ಉಪಯುಕ್ತವಾದಂತಹ, ಒಳ್ಳೆಯ ವಿಶ್ರಾಂತಿಯನ್ನು ನೀಡತಕ್ಕಂತಹ ಆಸನ.
ಈ ಥರದ ಆಸನಗಳನ್ನು ವಿಶೇಷವಾಗಿ ನಾವು ಮಂಡಿಯ ಕೀಲಿಗೆ ಹೆಚ್ಚು ಪ್ರತಿರೋಧದ ವ್ಯಾಯಾಮಗಳನ್ನು ಚಲನೆಗಳನ್ನು ಕೊಟ್ಟಾಗ ಈ ಒಂದು ಆಸನದಲ್ಲಿ ವಿರಮಿಸ್ತಕ್ಕಂಥದ್ದು ಬಹಳ ಅಗತ್ಯ. ಸೊ ದಟ್ ವಿಲ್ ಹೆಲ್ಪ್ ದೀಸ್ ಮಸಲ್ಸ್ ಟು ರಿಲ್ಯಾಕ್ಸ್. ಇಲ್ಲ ಅಂತೇಳಿದ್ರೆ ಅದು ಆ ಒಂದು ಒತ್ತಡದಲ್ಲೇ ಇರಬಾರ್ದು. ಯು ಮಸ್ಟ್ ಆಲ್ಸೋ ರಿಲ್ಯಾಕ್ಸ್ ಒನ್ಸ್ ಯು ಡೂ ಆಲ್ ದೀಸ್ ರೆಸಿಸ್ಟೆನ್ಸ್ ಎಕ್ಸಸೈಸಸ್ ವಿಶೇಷವಾಗಿ. ಆ ಕಾರಣದಿಂದ ಈ ಥರದ ಒಂದು ಆಸನಗಳು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ನಿಧಾನವಾಗಿ ಮೇಲೆ ಕೇಳಿ, ಈ ಕುರ್ಚಿಯನ್ನು ಹೀಗೆ ಇಟ್ಕೊಳ್ಳಿ. ಇದು ಒಂದು ಬಹಳ ಉಪಯುಕ್ತವಾದಂಥ ಒಂದು ಆಸನ. ವಿಶೇಷವಾಗಿ ಗೋಡೆ ಹತ್ತಿರ ಬೇಕಾದ್ರೂ ಮಾಡ್ಬೋದು. ದಟ್ ಈಸ್ ಗೋಡೆ ಹತ್ತಿರ ಈಗ ಮಲ್ಕೊಂಡು ಕಾಲುಗಳೆರಡನ್ನು ಗೋಡೆ ಮೇಲೆ ಹೇಗೆ ವಿರಮಿಸ್ಬೋದು, ಇಲ್ಲ ಅದೇ ಥರ ಕುರ್ಚಿ ಮೇಲೆ ಹೇಗೆ ಬಿಟ್ಬಿಡ್ಬೋದು, ಆರಾಮಾಗಿ ಬಿಟ್ಬಿಡಿ. ಇಲ್ಲಿ ರಕ್ತ ಪರಿಚಲನೆ ಗುರುತ್ವಾಕರ್ಷಣೆ ಅಡಿಯಲ್ಲಿ ತಾನೇ ತಾನಾಗಿ ಹಿಮ್ಮುಖವಾಗಿ ಸುಲಭವಾಗಿ ಬರುತ್ತೆ. ದಿ ವೀನಸ್ ರಿಟರ್ನ್ಸ್ ವಿಲ್ ಬಿ ಗುಡ್. ಇಲ್ಲ ಒಂದು 3 ರಿಂದ 5 ನಿಮಿಷ ಅಲ್ಲಿ ವಿರಮಿಸಬೇಕು. ಈ ರೀತಿಯಾದಂತಹ ಈ ವಿಶ್ರಾಂತಿದಾಯಕ ಆಸನಗಳನ್ನು ಸಹ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ. ಅದರಲ್ಲೂ ಯಾವ ದಿನ ನಾವು ಈ ಸ್ನಾಯುಗಳಿಗೆ, ಮಂಡಿಯ ಸುತ್ತಲಿರ್ತಕ್ಕಂತಹ ಸ್ನಾಯುಗಳಿಗೆ ಹೆಚ್ಚಿನ ಒಂದು ಶ್ರಮವನ್ನು ಕೊಟ್ಟಿರ್ತೀವೋ ಆವಾಗ ಈ ಥರದ ವಿಶ್ರಾಂತಿದಾಯಕ ಆಸನಗಳನ್ನು ಮಾಡ್ತಕ್ಕಂಥದ್ದು ಬಹಳ ಅಗತ್ಯ. ಬಲಗಾಲನ್ನು ಮಡಚಿ ನಿಧಾನವಾಗಿ ಮೇಲಕ್ಕೆ ಏಳಿ. ಅಷ್ಟೇ ಅಲ್ಲದೆ ನಾವು ಹೆಚ್ಚು ನಡೆದು ಬಂದಾಗ, ಯಾವಾಗ ಮಂಡಿಯ ಕೀಲಿಗೆ ನಾವು ಹೆಚ್ಚಿನ ಚಲನೆಯನ್ನು ಕೊಟ್ಟಿರ್ತೀವೋ, ಹೆಚ್ಚಿನ ಪರಿಶ್ರಮವನ್ನು ಕೊಟ್ಟಿರ್ತೀವೋ, ಆವಾಗಲೂ ಈ ಥರದ ಆಸನಗಳನ್ನು ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಮಂಡಿಯ ಕೀಲಿನ ಆರೋಗ್ಯದ ದೃಷ್ಟಿಯಿಂದ ಬಹಳ ಅಪೇಕ್ಷಣೀಯ.